ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಗೆ ಜಕ್ಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋಸ್ನ ನೋಡ್ತಿದ್ರು ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತಲೇ ಹೇಳ್ತೀನಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಲೈಕ್ ಮಾಡ್ತಾ ಇಲ್ಲ. ನನಗೆ ಗೊತ್ತಾಗಿದೆ ಯಾರು ಅಂತನೋ, ಬಟ್ ಇಟ್ಸ್ ಓಕೆ. ಕೇಳಕ್ಕೆ ಹೋಗಲ್ಲ, ಯಾಕೆ ಅಂದರೆ ಗೊತ್ತಾಗಿರೋದನ್ನ ಕೇಳಕ್ಕೆ ಹೋಗ್ಬಾರ್ದು. ಹೆಂಗಿರಬೇಕು ಹಂಗೆ ಇತ್ಕೊಂಡು ಹೋಗಬೇಕು. ಇಲ್ಲಿ ಯಾವುದೂ ಬೇಡಿ ಪಡಿಬಾರ್ದು ಅಂತ ಅನಿಸ್ಬಿಟ್ಟಿದೆ. ಸೊ ಹಾಗಾಗಿ ನಿಮ್ಗೆ ಇಷ್ಟ ಇದ್ದರೆ ನೀವೇ ಕೊಡ್ತೀರಾ. ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆ, ಇದನ್ನಂತೂ ಪಕ್ಕ ಹೇಳ್ತೀನಿ. ವಿಡಿಯೋದಲ್ಲಿ ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಮಾತಾಡ್ತಾರೆ. ಆಯ್ ಅಲೋ ಬಾಯ್ ಅವಯ್ಯೋ ಎಲ್ಲ ಆಗೋಗಿರುತ್ತೆ. ಬಟ್ ಆದರೆ ಹಿಂಗೆ ಇಟ್ಸ್ ಓಕೆ ಅಂದ್ಕೊಂಡು ನಾನೇ ಸುಮ್ಮನೆ ಆಗ್ತಾಯಿದ್ದೀನಿ. ಅದೆಲ್ಲ ಮ್ಯಾಟ್ರಲ್ಲ. ಇಷ್ಟ ಇರೋರು ಯಾವತ್ತಿದ್ರೂ ಲೈಕ್ ಮಾಡೇ ಮಾಡ್ತಾರೆ. ಅವ್ರಿಗೆ ಮನ್ಸಲ್ಲಿ ಕಷ್ಟ ಇರೋರು ಆ ಥರ ಮಾಡ್ತಾರೆ ಅಷ್ಟೇ. ಎಲ್ಲರೂ ಅಲ್ಲ, ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀನಿ. ನನಗೆ ಗೊತ್ತಾಗಿದೆ ಯಾರು ಅಂತಲೂ. ಸೊ ಹಾಗಾಗಿ ದೆನ್ ನೆಕ್ಸ್ಟ್ ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಕಳಿಸಿದ್ರೆ ನನ್ನ ಕಾಂಟ್ಯಾಕ್ಟಲ್ಲಿರೋರೇ ಲೈಕ್ ಮಾಡಿ. ಇನ್ಯಾವ್ದು ಬರುತ್ತೆ ಎಲ್ರಿಗೂ ಹೇಳಿ, ಅದನ್ನ ಹಾಕೋಣ. ಗೊತ್ತಿಲ್ಲ ಹಾಕೋದು. ಗೊತ್ತಿಲ್ಲ ಬರುತ್ತಾ? ಗೊತ್ತಿಲ್ಲ ಯಾವುದು? ಫಸ್ಟ್ ನಾವು ಲೇಲೆ ಕಮಲೇಕನ ಸುಮ್ಮನೆ ನಿಂತ್ಕೊಳ್ಳೋರು ಸ್ವಲ್ಪ ಜನ ಎಲ್ಲೋ ಈ ಕಡೆ ಮಾಡಿದ್ರು, ಪರವಾಗಿಲ್ಲ. ಈ ಕಡೆ ಅಂತೂ ಹುಡುಗರು ಮಾಡಲೇ ಇಲ್ಲ, ಬಾಯ್ಸು. ಬೆಂಕಿ ಬಂಗಾರಿ ಸಾಂಗು ಬೆಂಕಿ ಸಾಂಗು ಎರಡೂ ಮಾಡ್ತಾರಂತೆ. ಯಾವುದದು ಗೊತ್ತಿಲ್ಲ ನನಗೆ, ಹಾಕ್ಬಿಡಿ ನೀವೇ. ಬಂಗಾರಿ ಯಾವುದು? ಎಲ್ಲರೂ ಜೋಶಲ್ಲಿ ಮಾಡಿ ನೋಡೋಣ. ಬಂಗಾರಿ ಯಾರೇನು ಬುಲ್ಬುಲ್ ಏನೂ ಮಾಡಲಿಲ್ಲ. ಚಂದನ್ ಮತ್ತೆ ಇವನು ಕೈ ಇಟ್ಕೊಳಕ್ ತಲೆ ಮೇಲೆ ಇಟ್ಕೊಳಕ್ ಬರುತ್ತಲ್ಲ, ಅದಕ್ಕೆ ಮಾತ್ರ ಇಬ್ರಿಗೆ ತಲೆ ಮೇಲೆ ಇಟ್ಕೊಂಡ್ರು. ನಿಮಗೆ ಗ್ಯಾಪ್ ಆಯ್ತಲ್ಲ ಅದಕ್ಕೆ. 2 ವೀಕ್ ತರ ಹೇಳ್ಕೊಟ್ಟಿದ್ದ ಅದನ್ನ ಕೆಲಸದಿಂದಲ್ಲ. ಬೇಗ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಇವಾಗ ಫಸ್ಟ್ ಎಲ್ಲ ಸುಮ್ಮನೆ ನಿಂತ್ಕೊಳ್ಳೋರು, ಇವಾಗ ಟ್ರೈ ಮಾಡ್ತಾವ್ರೆ ಎಲ್ಲದನ್ನು ನೋಡ್ದಂಗೆ. ನೀವಿಬ್ರು ಬಿಡಿ, ಅವರು ತಿನ್ಗಳವ್ರು ಬಿಡಿ, ಸುಮ್ಮನೆ ನಿಂತ್ಕೊಂಡೇ ಇರ್ತಾರೆ ಕಾಣ್ದಂಗೆ. ಅವ್ರು ಎಳೆ ಮರೆಕಾಯಿ ಆಗ್ಬಿಟ್ಟವ್ರಿ ಲಾಸ್ಟು. ಬಂದ್ಬಿಡಿ ಮುಂದೆ ನೀವು. ತುಂಬ ಜನ ಕಮ್ಮಿ ಇದ್ದಾರೆ ಅಲ್ಲ, ಬಂದಿಲ್ಲ ಇವತ್ತು. ಇವರಿಬ್ರು ನೋಡ್ಕೊಂಡು ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಮಾಡಿಬಿಡ್ತೀರಾ. ಏನಂತೀರಾ? ಎಲ್ಲರೂ ಒಂದ್ಸರಿ ಆಯ್ ಮಾಡಿ ನೋಡೋಣ ಎಷ್ಟಿದೆ ಜೋಶ್. ಆಯ್ ಹೇಳಿ, ಇಷ್ಟೇನಾ? ನಮಸ್ಕಾರ ಅಂತ ಹೇಳಿ ಆಯ್ತು ನೋಡೋಣ. ಫ್ರೆಂಡ್ಸ್ ನೀವೇ ಹ್ಯಾಂಡ್ ರೈಸ್ ಮಾಡ್ತೀರಾ ಇಲ್ಲ ನಾನು ಸೆಲೆಕ್ಟ್ ಮಾಡ್ಲಾ? ಏನ ಏನು ಗೊತ್ತಾ, ಒನ್ ಸ್ಟೆಪ್ ನಿಮ್ಗೆ ಹೆಂಗೆ ಬೇಕಂಗೆ ಹಾಕ್ಕೊಳ್ಳಿ ಅಷ್ಟೇ. ಅವ್ರು ಹಾಕ್ತಾರೆ ಫಸ್ಟ್. ಇಲ್ಲಿ ಅವರಿಬ್ಬರಿಂದನೇ ಮಾಡಿಸಿ ಫಸ್ಟು, ಅವ್ರು ನೋಡ್ಕೋತಾ ಇರಲಿ. ನೀವು ಈ ಕಡೆ ಬನ್ನಿ, ಕಾಣಿಸ್ತಾನೆ ಇಲ್ಲ ನೀವು. ಚೂರು ಫ್ರಂಟಿಗೆ ಬನ್ನಿ, ಅವರು ಫ್ರಂಟಿಗೆ ಬನ್ನಿ. ಇವಾಗ ಅದಾ ನಿಂಗೆ ಬರಲ್ಲ ಬಾ ಅವೆಲ್ಲ ನೆಕ್ಸ್ಟ್ ಇವೆಂಟಿಗೆ ಹೇಳ್ಕೊಡ್ತಿರೋದು ಇವಾಗ. ನನಗೆ ಮರ್ತೋಗಿದೆ. ಇವೆಂಟಿಗೆ ಹೇಳ್ಕೊಡ್ತಿದ್ದಾರೆ ಇವಾಗ. ನಿಮ್ಗೆ ಯಾವ್ದು ಬೇಕು ಹೇಳಿ. ಈಗ ನೆಕ್ಸ್ಟ್ ಅವ್ರು ಆದ ತಕ್ಷಣ ಬಾಯ್ಸು ನೀವು ಬರಬೇಕು, ಮಾಡಬೇಕು. ಏನೋ ಒಂದು ಮಾಡಿ. ಇದು ಬಂದುಬಿಟ್ಟು ಮಾಡ್ಲಿಂಗ್ ಕ್ಲಾಸಿಂದು. ಸೊ ಅವತ್ತೆಲ್ಲ ಒಂಥರ ಫನ್ ಡೇ ಅಂತ ಹೇಳ್ಬೋದು. ಎಲ್ಲರೂ ಸೇರಿಕೊಂಡು ಫನ್ ಮಾಡ್ತಾಯಿದ್ದು. ಆ್ಯಕ್ಚುಲಿ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಅಂದರೆ ಫನ್ ಮೀನ್ಸ್ ಅವ್ರಿಗೆ ಕ್ಲಾಸ್ ಕೂಡ ಇತ್ತು. ಅದೇ ಕ್ಲಾಸು, ಎಲ್ಲರೂ ಡ್ಯಾನ್ಸ್ ಹೇಗೆ ಮಾಡ್ತಾರೆ ಅಂತ ನೋಡೋ ಥರದ್ದು. ಸೊ ಅದ್ರ ಜೊತೆಗೆ ಫನ್ ಕೂಡ ಆಯಿತು ಅಷ್ಟೇ. ಅದಾದಮೇಲೆ ಕಮಿಂಗ್ ಟು ಲೈಕ್ ಬಗ್ಗೆ ನನಗೆ ಹೇಗೆ ಗೊತ್ತಾಯ್ತು ಏನು ಅನ್ನೋದು ಬೇಡ. ಬಟ್ ನಿಜವಾಗ್ಲೂ ಒಂದೊಂದು ಸರಿ ಹೆಂಗೆ ಅನಿಸುತ್ತೆ ಅಂದರೆ ಎಲ್ಲ ಚೆನ್ನಾಗೇ ಇರ್ತಾರೆ, ಎದುರುಗಡೆ ಚೆನ್ನಾಗೇ ಇರ್ತಾರೆ. ಬಟ್ ಪುಷ್ಪ ತೆಗ್ಗೋದೇ ಇಲ್ಲ. ಯಾಕೋ ಸೈಡಿಗೆ ಬಂದ?
ಅಯ್ಯೋ ಯಾವಾಗಿಂದ ನೀನು ಬರ್ತೀನಿ ಬರೀ ನೋಡ್ತೀನಿ ಇಲ್ವಲ್ಲ ನಾರ್ಮಲ್ ಆಗಿದೆ, ನಾರ್ಮಲ್ ಟೆಂಪ್ರೇಚರಲ್ಲಿದೆ ಗೌರಾಜ. ಯಾಕೆ ಅವ್ರನ್ನ ಕೆಡಿಸ್ತೀರಾ ಬಾಯಿ ಕಡೆ ಅಂತ. ಕಾಮನ್ ಈಸ್ ಅ ಪಾರ್ಟ್ ಅಷ್ಟೇ, ಅದನ್ನೇ ಕ್ಲಾಸ್ ಫುಲ್ ತೊಗೊಂಡೋಗ್ಬೇಡಿ. ಯಾವ್ದು ಮಾಡ್ತೀಯ ಹೇಳು. ಇಷ್ಟು ದಿನ ನಾನು ಲೈಕ್ ಕಮೆಂಟ್ ಬಗ್ಗೆ ಏನಾದರೂ ಮಾತಾಡ್ತಿದ್ನ, ದೇವ್ರಿದ್ದಾನೆ ಹಾಕೋಣ ವೀಡಿಯೋಸು ದೇವ್ರು ಕೊಡ್ತಾನೆ ಅಷ್ಟೇ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾತಾಡಿದೆ. ವಿಡಿಯೋ ನಿಮಗೆ ಬೋರ್ ಮಾಡಬೇಕು ಅಂತ ಅಲ್ಲ. ಇಲ್ಲ ಆ್ಯಕ್ಚುಲಿ ಮಿಸ್ ಆಯಿತು ಸಾಂಗು ಒಂಚೂರು ಹಿಂದಕ್ಕೆ ಅವನಿಗೆ ಅವ್ನು ನಾನು ಈ ಥರ ಯಾವತ್ತೂ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ, ಯಾಕೆಂದರೆ ವಾಯ್ಸ್ ಓವರ್ ಕೊಡೋದು ಮತ್ತು ಡಿಲೀಟ್ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ, ಏಕೆಂದರೆ ಏನಾದರೂ ತಪ್ಪು ಮಾತಾಡ್ಬಿಟ್ರೆ ಅಂತ. ಅವ್ನು ನೋಡ್ಕೊಂಡಿದ್ಯಲ್ಲ ಇವಾಗ ಅದೇ ಸ್ಟೆಪ್ನ ಮಾಡ್ಬಿಟ್ ಬಾ. ಅವ್ನು ಅಷ್ಟಾರು ಮಾಡು, ಅದನ್ನಾರು ಹೋಗ್ಲಿ, ಸುಮ್ಮನೆ ಹಿಂಗೆ ಅನ್ನು. ಇದನ್ನು ಕೆಲವರು ಏನೋ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಹೆಂಗೆ ಅಂದರೆ ನಿಮ್ಮ ಮುಂದೆ ಚೆನ್ನಾಗೇ ಮಾತಾಡ್ತಾರೆ, ನಿಮ್ಮ ಕಂಡ್ರೆ ಇಷ್ಟ ಅನ್ನೋಂಗೆ ಕೈ ಇಟ್ಕೊಂಡೇ ಓಡಾಡಿರ್ತಾರೆ, ಅಥವಾ ಚೈಲ್ಡ್ಹುಡ್ ಅವರಾಗಿರ್ಬೋದು, ಅಥವಾ ಯಾರೋ ಒಬ್ಬರು ಅಂದ್ಕೊಳ್ಳಿ ನಿಮ್ಮ ಜೊತೆ ಚೆನ್ನಾಗೇ ಇದ್ಕೊಂಡು ಈ ಥರ ಏನಾದರೂ ಒಂದು ಏನೋ ಮಾಡ್ತಾಯಿದ್ದೀರಾ ಅಂದಾಗ ಅವ್ರು ನಿಮಗೆ ಸಪೋರ್ಟ್ ಮಾಡಿರಲ್ಲ. ಪ್ರಾಮಿಸ್ ಹೇಳ್ತೀನಿ, ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಸಪೋರ್ಟ್ ಅಂದರೆ ಬಂದ್ಬಿಟ್ಟು ನಿಮ್ಗೆ ವಿಡಿಯೋ ಇಟ್ಕೊಡಿ ಅಂತ ಅಲ್ಲ, ಒಂದು ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಈ ಥರ ಹೇಳ್ತಾರೆ, ಅದಷ್ಟೇ ಮಾಡಲ್ಲ ಯಾರು. ಹೋಗಿ ಬೇಗ. ಹುಡುಗರ ಸಾಂಗ್ ಮಾಡ್ತೀಯಾ? ಹಾಂ ಮಾಡಿದೆ. ಹುಡುಗರ ಸಾಂಗ್ ಮಾಡ್ತೀಯಾ? ಆಮೇಲೆ ಸಾರಿ, ಫಸ್ಟಿಂದ ನನ್ನ ವೀಡಿಯೋಸ್ಗಳನ್ನ ನೋಡ್ಕೊಬಂದು ಲೈಕ್ ಕೂಡ ಮಾಡ್ತೀರಾ, ಕಮೆಂಟ್ಸ್ ಕೂಡ ಮಾಡ್ತೀರಾ, ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅಷ್ಟೇ ಕಮೆಂಟು ಅಷ್ಟೇ ಲೈಕೇ ಬರಲಿ ಪರವಾಗಿಲ್ಲ, ಮಾಡೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಯಾರ್ಯಾರು ಅಂತಲೂ ನನಗೆ ಗೊತ್ತು. ಲವ್ ಯು ಆಲ್. ನಿಮ್ಗೆಲ್ರಿಗೂ ಹಿಂಗೆ ಸಪೋರ್ಟ್ ಮಾಡಿ. ನೀವು 25 ಜನ ಇರಲಿ 50 ಜನ ಇರಲಿ, ಥ್ಯಾಂಕ್ ಯು ಸೋ ಮಚ್ ಅಷ್ಟೇ. ಅದು ಮಾತ್ರ ವಿನ್ನಿಂಗ್ ಇದೆ. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂದ್ರೆ ವಿನ್ನರ್ ರನ್ನರ್ ಫಸ್ಟ್ ರನ್ನರ್ ಸೆಕೆಂಡ್, ಅದು ಯಾರು ಬೇಕಾದ್ರೂ ನಾವು ಕ್ಯಾಟಗರಿ ವೈಸ್ ಇಲ್ಲ, ಎಲ್ರಿಗೂ ಈಕ್ವಲ್. ಏನಕ್ಕೆ ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೊಳ್ಳೋದು ತದ್ಕೊಳ್ಳಿ. ನಾಳೆ ದಿನ ನಿಮ್ಗೆ ಯಾವುದೋ ಒಂದು ಕವರ್ ಸಾಂಗ್ ಬರ್ಬೋದು, ಇಲ್ಲ ಯಾವುದೋ ಒಂದು ಸಾಂಗ್ ಬರ್ಬೋದು, ಅವಾಗ ನೀವು ಯಾವ ರೀತಿ ಶೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಈಗ ಲಾಸ್ಟ್ ಟೈಮ್ ಇದ್ದವ್ರು ಗೊತ್ತಿರುತ್ತೆ, ವ್ಯೂಸ್ ಪರ್ಸನಿಗೆ ಲೈಕ್ಸ್ ಪರ್ಸನಿಗೆ ಎಷ್ಟು ಥರ ರೀಚ್ ಮಾಡಿದ್ದಾರೆ ಜೆನ್ಯೂನ್ ಆಗಿ. ಇಲ್ಲಿರೋದ್ರಲ್ಲಿ ಜೆನ್ಯೂನ್ ಆಗಿ ರೀಚ್ ಮಾಡಿರೋದು. ಹೋಸತಿ ಬಸ್ಸಲ್ಲಿ ಹೋಗ್ತಿದ್ದಾರೆ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ನನ್ನ ಮಗಳು ಅಕಾಡೆಮಿಲಿ ಈ ಥರ ಸ್ಟೇಜ್ ಮೇಲೆ ಹೋಗ್ಬೇಕು ಅಂತ ಹೇಳಿದ್ದಾರೆ, ಏನೋ ಬರ್ತಿಲ್ಲ ಇಲ್ಲ. ಅದಕ್ಕೆ ಲೈಕ್ ಮಾಡಿ ಅಂದ್ಬಿಟ್ಟು ಎಲ್ಲರ ಹತ್ರ ಕ್ಯಾರಿ ಹೇಳಿ ಆರಿಸ್ತೀವಿ. ಮತ್ತು ಇವ್ರ ಕಾಲೇಜ್ ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಮಕ್ಕಳ ಹತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅನ್ಕೊಂಡು ಅದು ಫಾಲೋ ಆಗಿ ಅಂತ ಹೇಳ್ತಾರೆ. ಮದುವೆಗೆ ಹೋಗಿದ್ದೀನಿ, ಸಾವಿರ ಮನೇಲಿ ಹೋಗಿ ಕೂಡ ನಾನು ಲೈಕ್ ಮಾಡ್ತಿದ್ದೀನಿ. ಮಾಡ್ಲಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಅಪ್ಪ ಮಾವಿನಕಾಯಿನ ಬಸ್ಸಿಗೆ ಹಾಕಿದ್ದೀನಿ ಇಸ್ಕೋ ಅಂತ ಹೇಳಿದ್ರು. ಸೊ ನಂಬರೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿದ್ದರು ನನಗೆ. 5ಗೆ ಏನೋ ಬರುತ್ತೆ, 12:30ಗೆ ಹಾಕಿದ್ರು, 5ಗೆ ಬರುತ್ತೆ ಅಂತ ಹೋಗಿ 5ಗೆ ಬರಲೇ ಇಲ್ಲ. 7:30ವರೆಗೂ ವೆಯ್ಟ್ ಮಾಡಿದ್ದೀವಿ. ಅದಾದಮೇಲೆ ಅಲ್ಲೇ ಹೋಗಿ ಒಂದು ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಮಾವಿನಕಾಯಿ ಇಸ್ಕೊಂಡು ಮನೆಗೆ ಬಂದು ಎಲ್ಲ ಎತ್ತಿಡ್ತಾ ಇದ್ವಿ, ಏನಾಗಿದೆ ನೋಡೋಣ ಅಂತ. ಬಟ್ ಎಲ್ಲ ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ತಿಂದುಬಿಟ್ಟಿದ್ದೀವಿ, ಹಣ್ಣಾಗಿದ್ವು, ತುಂಬ ಟೇಸ್ಟಿಯಾಗಿದ್ವು. ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ಗಳು ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.